ಮುರಳಿಯ ದಿನಾಂಕ 7/4/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಯಾವಾಗ ಸಮಯ ಸಿಗತ್ತೆ ಆಗ ಏಕಾಂತದಲ್ಲಿ ಕುಳಿತು ಸತ್ಯ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡಿರಿ. ಏಕೆಂದರೆ ನೆನಪಿನಿಂದಲೇ ಸ್ವರ್ಗದ ರಾಜ್ಯಭಾಗ್ಯ ಸಿಗುವುದು. ಪ್ರಶ್ನೆ: ತಂದೆ ಸಿಕ್ಕಿದ್ದಾರೆ ಅಂದಾಗ ಯಾವ ಸೋಮಾರಿತನ ಸಮಾಪ್ತಿಯಾಗಬೇಕು? ತಂದೆ ಸಿಕ್ಕಿದ್ದಾರೆ ಅಂದಾಗ ಯಾವ ಸೋಮಾರಿತನ ಸಮಾಪ್ತಿಯಾಗಬೇಕು? ಉತ್ತರ: ಕೆಲವು ಮಕ್ಕಳು ಸೋಮಾರಿಗಳಾಗಿ ಹೇಳುತ್ತಾರೆ, ನಾವಂತೂ ಬಾಬಾರವರಿಗೆ ಮಕ್ಕಳಾಗಿಯೇ ಇದ್ದೇವೆ, ನೆನಪಿನ ಪರಿಶ್ರಮ ಪಡುವುದಿಲ್ಲ, ಗಳಿಗೆ ಗಳಿಗೆಗೂ ನೆನಪನ್ನು ಮರೆತು ಹೋಗುತ್ತಾರೆ. ಇದಾಗಿದೆ ಸೋಮಾರಿತನ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಒಂದು ವೇಳೆ ನೆನಪಿನಲ್ಲಿ ಇದ್ದಿದ್ದೇ ಆದರೆ ಆಂತರಿಕದಲ್ಲಿ ಸ್ಥಿರವಾದ ಖುಷಿ ಇರುವುದು, ಯಾವುದೇ ಪ್ರಕಾರದ ಗುಟುಕರಿಸುವುದಿಲ್ಲ. ಹೇಗೆ ಬಂಧನದಲ್ಲಿರುವಂತಹವರು ನೆನಪಿನಲ್ಲಿ ತಡವರಿಸುತ್ತಾರೆ, ಹಗಲು ರಾತ್ರಿ ನೆನಪು ಮಾಡುತ್ತಾರೆ, ಹಾಗೆಯೇ ತಾವು ಸಹ ನಿರಂತರವಾಗಿ ಬಾಬಾರವರ ನೆನಪಿನಲ್ಲಿ ಇರಬೇಕು. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ತಾವು ಸಹ ಹೇಳುತ್ತೀರಾ ಓಂ ಶಾಂತಿ. ಬಾಬಾರವರು ಹೇಳುತ್ತಾರೆ ಓಂ ಶಾಂತಿ ಅಂದರೆ ಅರ್ಥ, ತಾವು ಆತ್ಮರು ಶಾಂತ ಸ್ವರೂಪರಾಗಿದ್ದೀರಾ. ತಂದೆಯು ಶಾಂತ ಸ್ವರೂಪ ಆಗಿದ್ದಾರೆ. ಆತ್ಮನ ಸ್ವಧರ್ಮವಾಗಿದೆ ಶಾಂತಿ. ಪರಮಾತ್ಮನ ಸ್ವಧರ್ಮವು ಶಾಂತಿ. ತಾವು ಶಾಂತಿಧಾಮದಲ್ಲಿ ಇರುವವರು. ತಂದೆ ಹೇಳುತ್ತಾರೆ, ನಾನು ಸಹ ಅಲ್ಲಿಯೇ ಇರುವವನಾಗಿದ್ದೇನೆ. ತಾವು ಮಕ್ಕಳು ಪುನರ್ಜನ್ಮದಲ್ಲಿ ಬರುತ್ತೀರಾ? ನಾನು ಬರುವುದಿಲ್ಲ. ನಾನು ಈ ರಥದಲ್ಲಿ ಪ್ರವೇಶ ಮಾಡುತ್ತೇನೆ. ಇದು ನನ್ನ ರಥವಾಗಿದೆ. ಶಂಕರನನ್ನು ಒಂದು ವೇಳೆ ಕೇಳಿದರೆ ಕೇಳಲು ಸಾಧ್ಯವಿಲ್ಲ, ಆದರೆ ತಿಳ್ಕೊಳ್ಳಿ, ಸೂಕ್ಷ್ಮವತನದಲ್ಲಿ ಹೋಗಿ ಯಾರಾದರೂ ಕೇಳಿದರೆ ಹೇಳುತ್ತಾರೆ, ನನ್ನದು ಇದು ಸೂಕ್ಷ್ಮ ಶರೀರವಾಗಿದೆ ಎಂದು. ಶಿವತಂದೆ ಹೇಳುತ್ತಾರೆ, ನನ್ನ ಶರೀರ ಇದು ಅಲ್ಲ, ನಾನು ಇವರ ಶರೀರವನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದೇನೆ. ಏಕೆಂದರೆ ನನಗೂ ಸಹ ಕರ್ಮೇಂದ್ರಿಯಗಳ ಆಧಾರ ಬೇಕು. ಮೊಟ್ಟ ಮೊದಲ ಮುಖ್ಯ ಮಾತನ್ನು ತಿಳಿಸಬೇಕು. ಪತಿತ ಪಾವನ ಜ್ಞಾನಸಾಗರ ಶ್ರೀಕೃಷ್ಣ ಅಲ್ಲ. ಶ್ರೀಕೃಷ್ಣ ಸರ್ವ ಆತ್ಮರನ್ನು ಪತಿತರಿಂದ ಪಾವನ ಮಾಡುವುದಿಲ್ಲ. ಅವರಂತೂ ಬಂದು ಪಾವನ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತಾರೆ. ಮೊದಲ ರಾಜಕುಮಾರ ಆಗುತ್ತಾರೆ, ನಂತರ ಮಹಾರಾಜ ಆಗುತ್ತಾರೆ. ಅವರಲ್ಲಿಯೂ ಸಹ ಈ ಜ್ಞಾನ ಇರುವುದಿಲ್ಲ. ರಚನೆಯ ಜ್ಞಾನವಂತೂ ರಚಯಿತ ಶಿವ ತಂದೆಯಲ್ಲಿಯೇ ಇರುತ್ತೆ ಅಲ್ವಾ? ಶ್ರೀಕೃಷ್ಣನಿಗೆ ರಚನೆ ಎಂದು ಹೇಳಲಾಗುವುದು. ರಚಯಿತ ಶಿವತಂದೆಯೇ ಬಂದು ಜ್ಞಾನ ಕೊಡುತ್ತಾರೆ. ಈಗ ತಂದೆ ರಚನೆಯನ್ನು ರಚಿಸುತ್ತಿದ್ದಾರೆ. ಬಾಬಾ ಹೇಳುತ್ತಾರೆ, ತಾವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ. ತಾವು ಹೇಳುತ್ತೀರಾ, ಬಾಬಾ ನಾವು ನಿಮ್ಮವರಾಗಿದ್ದೇವೆ. ಹೇಳಲಾಗತ್ತೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರ ಸ್ಥಾಪನೆ. ಇಲ್ಲವೆಂದರೆ ಬ್ರಾಹ್ಮಣರು ಎಲ್ಲಿಂದ ಬಂದರು? ಸೂಕ್ಷ್ಮವತನದಲ್ಲಿರುವಂತಹ ಬ್ರಹ್ಮ ಬೇರೆ ಯಾರೂ ಅಲ್ಲ. ಮೇಲೆ ಇರುವಂತಹವರೇ ಕೆಳಗಿರುವಂತಹವರು, ಕೆಳಗಿರುವವರೇ ಮೇಲಿರುವಂತಹವರು, ಒಬ್ಬರೇ ಆಗಿದ್ದಾರೆ. ಸರಿ, ವಿಷ್ಣು ಮತ್ತು ಲಕ್ಷ್ಮೀನಾರಾಯಣರು ಇವರು ಇಬ್ಬರದು ಒಂದೇ ಮಾತಾಗಿದೆ, ಇಬ್ಬರು ಒಬ್ಬರೇನೆ. ವಿಷ್ಣುವಿನ ರೂಪವೇ ಲಕ್ಷ್ಮೀನಾರಾಯಣ. ಮತ್ತು ಅವರೆಲ್ಲಿರ್ತಾರೆ? ಬ್ರಹ್ಮ ಸೊ ವಿಷ್ಣು ಆಗ್ತಾರೆ, ಬ್ರಹ್ಮರವರಿಂದ ವಿಷ್ಣು ಆಗ್ತಾರೆ. ಅವರೆಲ್ಲಿನವರು? ಬಾಬಾ ಹೇಳ್ತಾರೆ, ಬ್ರಹ್ಮ ಸರಸ್ವತಿಯೇ ಲಕ್ಷ್ಮೀನಾರಾಯಣ. ಅವರೇ ಪೂರ್ತಿ ಕಲ್ಪ 84 ಜನ್ಮಗಳ ನಂತರ ಬಂದು ಸಂಗಮದಲ್ಲಿ ಬ್ರಹ್ಮ ಸರಸ್ವತಿ ಆಗುತ್ತಾರೆ. ಲಕ್ಷ್ಮೀನಾರಾಯಣರು ಮನುಷ್ಯರೇ. ಅವರದು ದೇವಿ ದೇವತಾ ಧರ್ಮ. ವಿಷ್ಣುವಿಗೂ ಸಹ 4 ಭುಜಗಳನ್ನು ಕೊಡಲಾಗಿದೆ. ಈ ಪ್ರವೃತ್ತಿ ಮಾರ್ಗವನ್ನು ತೋರಿಸಲಾಗಿದೆ. ಭಾರತದಲ್ಲಿ ಶುರುವಿನಿಂದಲೇ ಪ್ರವೃತ್ತಿ ಮಾರ್ಗ ನಡೆದು ಬರುತ್ತದೆ. ಆದ್ದರಿಂದ ವಿಷ್ಣುವಿಗೆ 4 ಭುಜಗಳನ್ನು ತೋರಿಸಿದ್ದಾರೆ. ಇಲ್ಲಿ ಬ್ರಹ್ಮ ಸರಸ್ವತಿ, ಅವರು ಸರಸ್ವತಿ ದತ್ತು ಮಗುವಾಗಿದ್ದಾರೆ. ಇವರ ನಿಜವಾದ ಹೆಸರು, ಬ್ರಹ್ಮರವರ ಹೆಸರು ಲಕ್ಕಿರಾಜ್ ಅಂತ ಇತ್ತು. ಮತ್ತು ಇವರ ಹೆಸರನ್ನು ಶಿವ ತಂದೆ ಇಟ್ಟರು ಬ್ರಹ್ಮ ಎಂದು. ಶಿವ ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದರು ಮತ್ತು ರಾಧೆಯನ್ನು ತನ್ನವರನ್ನಾಗಿ ಮಾಡಿಕೊಂಡರು.
ಅವರಿಗೆ ಹೆಸರಿಟ್ಟರು ಸರಸ್ವತಿ ಎಂದು. ಸರಸ್ವತಿಯ ಲೌಕಿಕ ತಂದೆ ಬ್ರಹ್ಮ ಬಾಬಾ ಅಲ್ಲ. ಇವರಿಬ್ಬರಿಗೂ ಲೌಕಿಕ ತಂದೆ ತಮ್ಮವರು ಬೇರೆ ಬೇರೆ ಇದ್ದಾರೆ. ಈಗ ಅವರಿಲ್ಲ. ಶಿವ ತಂದೆ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಂಡರು. ತಾವು ದತ್ತು ಮಕ್ಕಳಾಗಿದ್ದೀರಾ. ಬ್ರಹ್ಮರವರು ಸಹ ಶಿವ ತಂದೆಯ ಮಗುವಾಗಿದ್ದಾರೆ. ಬ್ರಹ್ಮರವರ ಮುಖ ಕಮಲದಿಂದ ಶಿವ ತಂದೆ ರಚನೆಯನ್ನು ರಚಿಸುತ್ತಾರೆ. ಆದ್ದರಿಂದ ಬ್ರಹ್ಮ ಬಾಬಾರವರಿಗೆ ಮಾತೆ ಎಂದು ಹೇಳಲಾಗುವುದು, ತಾಯಿ ಎಂದು. ತಾವು ತಂದೆ ತಾಯಿ, ನಾವು ಬಾಲಕರಾಗಿದ್ದೇವೆ, ನಿಮ್ಮ ಕೃಪೆಯಿಂದ ಸುಖದ ಮನೆತನ ಸಿಗುವುದೆಂದು ಗಾಯನವಿದೆಯಲ್ವಾ. ತಾವು ಬ್ರಾಹ್ಮಣರೇ ಬಂದು ಬಾಲಕರಾಗಿದ್ದೀರಾ. ಇದರಲ್ಲಿ ತಿಳಿದುಕೊಳ್ಳಲು ಬುದ್ಧಿ ಬಹಳ ಚೆನ್ನಾಗಿರಬೇಕು. ತಾವು ಮಕ್ಕಳು ಶಿವ ತಂದೆಯಿಂದ ಆಸ್ತಿ ಪಡೆಯುತ್ತೀರಾ. ಬ್ರಹ್ಮರವರು ಸ್ವರ್ಗದ ರಚಯಿತ ಅಥವಾ ಜ್ಞಾನಸಾಗರ ಅಲ್ಲ. ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ. ಆತ್ಮನಿಗೆ ತಂದೆ ಶಿವ ತಂದೆ ಜ್ಞಾನಸಾಗರ. ಆತ್ಮವೂ ಸಹ ಜ್ಞಾನಸಾಗರ ಆಗುವುದು. ಆದರೆ ಜ್ಞಾನಸಾಗರ ಎಂದು ಆತ್ಮರಿಗೆ ಹೇಳಲಾಗುವುದಿಲ್ಲ, ಏಕೆಂದರೆ ಸಾಗರ ಒಬ್ಬರೇ ಆಗಿದ್ದಾರೆ. ತಾವೆಲ್ಲರೂ ನದಿಗಳಾಗಿದ್ದೀರಾ. ಸಾಗರಕ್ಕೆ ತನ್ನದೇ ಆದ ಶರೀರ ಶಿವ ತಂದೆಗೆ ಇಲ್ಲ. ನದಿಗಳಿಗೆ ತಮ್ಮ ಶರೀರ ಇದೆ. ತಾವು ಜ್ಞಾನ ನದಿಗಳಾಗಿದ್ದೀರಾ. ಕಲ್ಕತ್ತೆಯಲ್ಲಿ ಬ್ರಹ್ಮಪುತ್ರ ನದಿ ಬಹಳ ದೊಡ್ಡದಿದೆ, ಏಕೆಂದರೆ ಸಾಗರದ ಜೊತೆ ಸಂಬಂಧವಿದೆ. ಅದರ ಮೇಳ ಬಹಳ ದೊಡ್ಡದಾಗಿ ಆಗತ್ತೆ. ಇಲ್ಲಿಯೂ ಸಹ ಮೇಳವಾಗತ್ತೆ. ಸಾಗರ ಮತ್ತು ಬ್ರಹ್ಮಪುತ್ರ ಇಬ್ಬರು ಕಂಬೈಂಡ್ ಇದ್ದಾರೆ. ಇವರು ಚೈತನ್ಯದಲ್ಲಿದ್ದಾರೆ. ಆ ನದಿ ಮತ್ತು ಸಾಗರ ಜಡ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ, ಶಾಸ್ತ್ರಗಳಲ್ಲಿ ಇಲ್ಲ. ಶಾಸ್ತ್ರಗಳು ಭಕ್ತಿ ಮಾರ್ಗದ ಡಿಪಾರ್ಟ್ಮೆಂಟ್ ಆಗಿದೆ. ಇದಾಗಿದೆ ಜ್ಞಾನ ಮಾರ್ಗ, ಅದಾಗಿದೆ ಭಕ್ತಿ ಮಾರ್ಗ. ಅರ್ಧ ಕಲ್ಪ ಭಕ್ತಿ ಮಾರ್ಗದ ಡಿಪಾರ್ಟ್ಮೆಂಟ್ ನಡೆಯುವುದು. ಅದರಲ್ಲಿ ಜ್ಞಾನ ಸಾಗರ ಇಲ್ಲ. ಪರಮಪಿತ ಪರಮಾತ್ಮ ಜ್ಞಾನಸಾಗರ ಸಂಗಮದಲ್ಲಿ ಬಂದು ಜ್ಞಾನ ಸ್ನಾನದಿಂದ ನಮ್ಮೆಲ್ಲರ ಸದ್ಗತಿಯನ್ನು ಮಾಡುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಬೇಹದ್ದಿನ ತಂದೆಯಿಂದ ಸ್ವರ್ಗದ ಸುಖಗಳ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ನಾವು ಸತ್ಯಯುಗ ತ್ರೇತಾಯುಗದಲ್ಲಿ ಪೂಜ್ಯ ದೇವಿ ದೇವತೆಗಳಾಗಿದ್ದೆವು. ಈಗ ನಾವು ಪೂಜಾರಿ ಮನುಷ್ಯರಾಗಿದ್ದೇವೆ. ನಂತರ ಮನುಷ್ಯರಿಂದ ತಾವು ದೇವತೆಗಳಾಗುತ್ತೀರಾ. ಬ್ರಾಹ್ಮಣರಿಂದ ದೇವತಾ ಧರ್ಮದಲ್ಲಿ ಬರುತ್ತೀರಾ. ಅನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತೀರಾ. 84 ಜನ್ಮಗಳನ್ನು ಪಡೆಯುತ್ತಾ ಕೆಳಗೆ ಇಳಿಯಲೇಬೇಕಾಗುವುದು. ಇದನ್ನು ಸಹ ತಂದೆ ತಿಳಿಸಿದ್ದಾರೆ. ತಾವು ತಮ್ಮ ಜನ್ಮಗಳನ್ನು ಸಹ ತಿಳಿದುಕೊಂಡಿರಲಿಲ್ಲ. 84 ಜನ್ಮಗಳನ್ನು ತಾವೇ ಪಡೆದುಕೊಳ್ಳುತ್ತೀರಾ. ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರೇ ಪೂರ್ತಿ 84 ಜನ್ಮ ಪಡೆಯುತ್ತಾರೆ. ಯೋಗದಿಂದಲೇ ತುಕ್ಕು ಬಿಟ್ಟು ಹೋಗುವುದು. ಯೋಗದಲ್ಲಿಯೇ ಪರಿಶ್ರಮವಿದೆ. ಬಲೆ ಕೆಲವು ಮಕ್ಕಳು ಜ್ಞಾನದಲ್ಲಿ ತೀಕ್ಷ್ಣವಾಗಿರುತ್ತಾರೆ, ಆದರೆ ಯೋಗದಲ್ಲಿ ಕಚ್ಚಾ ಇದ್ದಾರೆ. ಬಂಧನದಲ್ಲಿರುವಂತಹವರು ಯೋಗದ ವಿಷಯದಲ್ಲಿ ಸ್ವತಂತ್ರವಾಗಿರುವವರಿಗಿಂತ ಚೆನ್ನಾಗಿ ಮಾಡುತ್ತಾರೆ. ಅವರು ಯೋಗ ಬಂಧನದಲ್ಲಿರುವವರು ಅವರಂತೂ ಶುಭಾಬರುವರ ಜೊತೆ ಮಿಲನ ಮಾಡಲು ಹಗಲು ರಾತ್ರಿ ತಡವರಿಸುತ್ತಿರುತ್ತಾರೆ. ತಾವು ಮಿಲನ ಮಾಡಿದ್ದೀರಾ. ತಮಗೆ ಹೇಳಲಾಗತ್ತೆ ನೆನಪು ಮಾಡಿ ಎಂದು. ತಾವು ಗಳಿಗೆಗೂ ಮರೆಯುತ್ತೀರಾ. ತಮಗೆ ಬಿರುಗಾಳಿಗಳು ಬಹಳ ಬರುತ್ತವೆ. ಬಂಧನದಲ್ಲಿರುವಂತಹವರು ಬಾಬಾರವರ ನೆನಪಿನಲ್ಲಿ ತಡವರಿಸುತ್ತಿರುತ್ತಾರೆ. ತಾವು ತಡವರಿಸುವುದಿಲ್ಲ. ಅವರಂತೂ ಮನೇಲಿ ಕುಳಿತಿದ್ರೂ ಸಹ ಶ್ರೇಷ್ಠ ಪದವಿ ಆಗ್ಬಿಡತ್ತೆ ಅಂತಾರೆ. ಬಾಬಾ ಪಡ್ಕೊಂಡ್ಬಿಡ್ತಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಬಾಬಾರವರ ನೆನಪಿನಲ್ಲಿ ಇರುವುದರಿಂದ ನಮಗೆ ಸ್ವರ್ಗದ ರಾಜ್ಯಭಾಗ್ಯ ಸಿಗುವುದು. ಹೇಗೆ ಮಗು ಗರ್ಭದಿಂದ ಹೊರಬರಲು ತಡವರಿಸುತ್ತದೆ, ಹಾಗೆಯೇ ಬಂಧನದಲ್ಲಿರುವಂತಹವರು ತಡವರಿಸುತ್ತಾ ಬಾಬಾರವರನ್ನು ಕರೆಯುತ್ತಾರೆ. ಶಿವತಂದೆ, ಈ ಬಂಧನದಿಂದ ಬಿಡಿಸಿರಿ ಎಂದು ಹಗಲು ರಾತ್ರಿ ನೆನಪು ಮಾಡುತ್ತಾರೆ. ತಮಗೆ ತಂದೆ ಸಿಕ್ಕಿದ್ದಾರೆ ಅಂದಾಗ ತಾವು ಸೋಮಾರಿಗಳಾಗಿದ್ದೀರಾ. ಬಾಬಾ ಹೇಳ್ತಾರೆ, ಅಲ್ಬೆಲೆ ಆಗಿಬಿಟ್ಟಿದ್ದೀರಾ. ನಾವು ಬಾಬರವ್ರಿಗೆ ಮಕ್ಕಳಂತೂ ಆಗಿದ್ದೀವಿ ಬಿಡಿ ಅಂದ್ಕೊಳ್ತೀರಾ. ಈ ಶರೀರ ಬಿಟ್ಟರೆ ನಾವು ರಾಜಕುಮಾರರಾಗುತ್ತೇವೆ ಅಂತ.
ಆಂತರಿಕದಲ್ಲಿ ಸ್ಥಿರವಾದ ಖುಷಿ ಇರಬೇಕು. ಆದರೆ ಮಾಯೆ ನೆನಪಿನಲ್ಲಿರಲು ಬಿಡುವುದಿಲ್ಲ. ನೆನಪಿನಿಂದ ಖುಷಿಯಲ್ಲಿ ಬಹಳ ಇರುತ್ತೀರಾ. ಬಾಬಾರವರನ್ನು ನೆನಪೇ ಮಾಡಲಿಲ್ಲವೆಂದರೆ ಗುಟುಕರಿಸುತ್ತಿರುತ್ತೀರಾ. ಅರ್ಧ ಕಲ್ಪ ತಾವು ರಾವಣ ರಾಜ್ಯದಲ್ಲಿ ದುಃಖವನ್ನು ನೋಡಿದ್ದೀರಾ. ಅಕಾಲ ಮೃತ್ಯು ಆಗುತ್ತಾ ಬಂದಿದೆ. ದುಃಖವಂತೂ ಇದ್ದೇ ಇದೆ. ಬಲೆ ಎಷ್ಟೇ ಶ್ರೀಮಂತರಿರಬಹುದು, ದುಃಖವಂತೂ ಇರುತ್ತದೆ. ಅಕಾಲ ಮೃತ್ಯುವೂ ಆಗುತ್ತದೆ. ಸತ್ಯಯುಗದಲ್ಲಿ ಈ ರೀತಿ ಅಕಾಲ ಮೃತ್ಯು ಆಗುವುದಿಲ್ಲ. ಅಕಾಲ ಮೃತ್ಯು ಆಗಿ ಯಾರು ಶರೀರ ಬಿಡುವುದಿಲ್ಲ. ಎಂದಿಗೂ ಕಾಯಿಲೆಯೂ ಬರುವುದಿಲ್ಲ. ಸಮಯಕ್ಕೆ ಕುಳಿತಿದ್ದಂತೆಯೇ ತನ್ನಷ್ಟಕ್ಕೆ ತಾನೇ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ. ಅದರ ಹೆಸರೇ ಆಗಿದೆ ಸುಖಧಾಮ. ಮನುಷ್ಯರಂತೂ ಸ್ವರ್ಗದ ಮಾತುಗಳನ್ನು ಕಲ್ಪನೆ ಎಂದು ತಿಳಿದುಕೊಳ್ಳುತ್ತಾರೆ. ಹೇಳುತ್ತಾರೆ ಸ್ವರ್ಗ ಎಲ್ಲಿಂದ ಬರುವುದು ಎಂದು. ತಾವು ತಿಳಿದುಕೊಂಡಿದ್ದೀರಾ? ನಾವಂತೂ ಸ್ವರ್ಗದಲ್ಲಿ ಇರುವವರಾಗಿದ್ದೇವೆ. ಮತ್ತು 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ. ಇದು ಪೂರ್ತಿ ಆಟ ಭಾರತದ ಮೇಲೆಯೇ ತಯಾರಾಗಿದೆ. ತಾವು ತಿಳಿದುಕೊಂಡಿದ್ದೀರಾ? ನಾವು 21 ಜನ್ಮಗಳಿಗಾಗಿ ಪಾವನ ದೇವತೆಗಳಾಗಿದ್ದೆವು. ಅನಂತರ ನಾವು ಕ್ಷತ್ರಿಯರು, ವೈಶ್ಯರು, ಶೂದ್ರರಾದೆವು. ಈಗ ಪುನಃ ಬ್ರಾಹ್ಮಣರಾಗಿದ್ದೇವೆ. ಈ ಸ್ವದರ್ಶನ ಚಕ್ರ ಬಹಳ ಸಹಜವಾಗಿದೆ. ಇದನ್ನು ಶಿವ ತಂದೆ ಕುಳಿತು ತಿಳಿಸುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ? ಶಿವ ತಂದೆ ಬ್ರಹ್ಮರವರ ರಥದಲ್ಲಿ ಬಂದಿದ್ದಾರೆ. ಈ ಬ್ರಹ್ಮ ಬಾಬಾರವರೇ ಸತ್ಯಯುಗದ ಆದಿಯಲ್ಲಿ ಶ್ರೀಕೃಷ್ಣ ಆಗುವರು. 84 ಜನ್ಮಗಳನ್ನು ಪಡೆದು ಮತ್ತೆ ಪತಿತರಾಗ್ತಾರೆ. ಕೃಷ್ಣ ಆಗಿದ್ದರು, ಮತ್ತು 84 ಜನ್ಮಗಳನ್ನು ಪಡೆದು ಪತಿತರಾದರು. ಮತ್ತೆ ಇವರಲ್ಲಿ ಬಾಬಾ ಪ್ರವೇಶ ಮಾಡಿ ದತ್ತು ಮಾಡಿಕೊಂಡರು. ಸ್ವಯಂ ಶಿವ ತಂದೆ ಹೇಳುತ್ತಾರೆ, ನಾನು ಈ ತನುವನ್ನು ಆಧಾರ ಪಡೆದುಕೊಂಡು ನಿಮ್ಮನ್ನು ನನ್ನವರನ್ನಾಗಿ ಮಾಡಿಕೊಂಡಿದ್ದೇನೆ. ಮತ್ತೆ ನಿಮಗೆ ಸ್ವರ್ಗದ ರಾಜಧಾನಿಗೆ ಯೋಗ್ಯರನ್ನಾಗಿ ಮಾಡುತ್ತೇನೆ. ಯಾರು ಯೋಗ್ಯರಾಗುತ್ತಾರೆ ಅವರೇ ರಾಜ್ಯದಲ್ಲಿ ಬರುತ್ತಾರೆ. ಇದರಲ್ಲಿ ಮ್ಯಾನರ್ಸು ಸಹ ಚೆನ್ನಾಗಿರಬೇಕು. ಮುಖ್ಯವಾಗಿರುವುದೇ ಪವಿತ್ರತೆ. ಪವಿತ್ರತೆಯ ವಿಷಯವಾಗಿ ಅಬಲೆಯರ ಮೇಲೆ ಅತ್ಯಾಚಾರ ಆಗತ್ತೆ. ಅಲ್ಲಲ್ಲಿ ಪುರುಷರ ಮೇಲೆಯೂ ಸಹ ಅತ್ಯಾಚಾರವಾಗತ್ತೆ. ವಿಕಾರಕ್ಕೋಸ್ಕರ ಅನ್ಯರನ್ನು ಬೇಜಾರು ಮಾಡಿಸುತ್ತಾರೆ, ಸತಾಯಿಸ್ತಾರೆ. ಇಲ್ಲಿ ಮಾತೆಯರು ಬಹಳ ಇರುವ ಕಾರಣ ಶಕ್ತಿ ಸೇನೆ ಎಂದು ಹೆಸರು ಗಾಯನವಾಗಿದೆ. ಒಂದೇ ಮಾತರಂ. ಈಗ ತಾವು ಜ್ಞಾನ ಚಿತೆಯ ಮೇಲೆ ಕುಳಿತಿದ್ದೀರಾ. ಕಾಮಚಿತೆಯಿಂದ ಕೆಳಗಿಳಿದು ಸುಂದರರಾಗಲು ದ್ವಾಪರ ಯುಗದಿಂದ ಹಿಡಿದು ಕಾಮಚಿತೆಯ ಮೇಲೆ ಕುಳಿತಿದ್ದೀರಾ. ಅನ್ಯರಿಗೆ ವಿಕಾರ ಕೊಡುವ ಅತಿಯಾಲ ಕಂಕಣವನ್ನು ಕಟ್ಟಬಾರ್ದು. ಅವರೇನು ಮಾಡ್ತಾರೆ? ಲೌಕಿಕದ ಬ್ರಾಹ್ಮಣರು ವಿಕಾರಿಗಳಾಗಲು ಕಂಕಣ ಕಟ್ಟುತ್ತಾರೆ. ತಾವು ನಿರ್ವಿಕಾರಿ ಬ್ರಾಹ್ಮಣರಾಗಿದ್ದೀರಾ. ತಾವು ಅದನ್ನು ಕ್ಯಾನ್ಸಲ್ ಮಾಡಿಸಿ ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತೀರಾ. ಕಾಮಚಿತೆಯಿಂದ ಕಪ್ಪಾಗಿದ್ದಾರೆ, ಜ್ಞಾನ ಚಿತೆಯಿಂದ ಸುಂದರರಾಗುತ್ತಾರೆ. ಬಾಬಾ ಹೇಳುತ್ತಾರೆ, ಬಲೆ ಒಟ್ಟಿಗೆ ಇರಿ, ಜೊತೆ ಜೊತೆಗೆ ಇರಿ. ಆದರೆ ಪ್ರತಿಜ್ಞೆ ಮಾಡಬೇಕು, ನಾವು ವಿಕಾರದಲ್ಲಿ ಹೋಗುವುದಿಲ್ಲ ಎಂದು. ಆದ್ದರಿಂದ ಬಾಬಾರವರು ಉಂಗುರವನ್ನು ತೊಡಿಸುತ್ತಾರೆ. ನೀವು ಪವಿತ್ರವಾಗಿರಬೇಕು ಅಂತ ಪ್ರತಿಜ್ಞೆ ಮಾಡಿಸಿ ಉಂಗುರ ಹಾಕ್ತಾ ಇದ್ರು ಬಾಬಾ. ಶಿವ ತಂದೆಯೂ ಆಗಿದ್ದಾರೆ, ಪ್ರಿಯತಮನೂ ಆಗಿದ್ದಾರೆ. ಎಲ್ಲ ಸೀತೆಯರಿಗೆ ರಾಮ ಆಗಿದ್ದಾರೆ. ಅವರೇ ಪತಿತ ಪಾವನ ಆಗಿದ್ದಾರೆ. ಬಾಕಿ ರಘುಪತಿ, ರಾಘವ, ರಾಜ ರಾಮ್ ಮಾತಿಲ್ಲ. ಅವರು ಸಂಗಮ ಯುಗದಲ್ಲಿಯೇ ಈ ಪ್ರಾರಬ್ಧವನ್ನು ಪಡೆದಿರುವಂತಹದ್ದು. ರಾಮನೂ ಸಹ, ಕೃಷ್ಣನೂ ಸಹ. ಅವರಿಗೆ ಹಿಂಸೆಯ ಬಾಣವನ್ನು ತೋರಿಸುವುದು, ರಾಮನಿಗೆ ಹಿಂಸೆಯ ಬಿಲ್ಲು ಬಾಣ ತೋರಿಸುವಂಥದ್ದು ತಪ್ಪಾಗಿದೆ. ಚಿತ್ರದಲ್ಲಿಯೂ ಸಹ ತೋರಿಸಬಾರದು. ಏಕೆಂದರೆ ತ್ರೇತಾಯುಗದಲ್ಲಿಯೂ ಸಹ ಯಾವುದೇ ಹಿಂಸೆ ಇರುವುದಿಲ್ಲ. ಕೇವಲ ಬರೆಯಬೇಕು ಚಂದ್ರವಂಶಿ ಎಂದು. ತಾವು ಮಕ್ಕಳಿಗೆ ತಿಳಿಸಲಾಗುವುದು. ಶಿವ ತಂದೆ ಇವರ ಮೂಲಕ ನಮಗೆ, ತಾವು ಮಕ್ಕಳು ಅನ್ಯರಿಗೆ ತಿಳಿಸಬೇಕು. ಶಿವ ತಂದೆ ಈ ಬ್ರಹ್ಮ ಬಾಬಾರವರ ಮೂಲಕ ನಮಗೆ ಈ ಚಕ್ರದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಸತ್ಯನಾರಾಯಣನ ಕತೆ ಇರುತ್ತೆ ಅಲ್ವಾ?
ಅದಾಗಿದೆ ಮನುಷ್ಯರೇ ತಯಾರು ಮಾಡಿರುವಂತಹ ಕತೆ. ನರನಿಂದ ನಾರಾಯಣ ಯಾರೂ ಆಗುವುದಿಲ್ಲ. ಸತ್ಯನಾರಾಯಣನ ಕಥೆಯ ಅರ್ಥವೇ ಆಗಿದೆ ನರನಿಂದ ನಾರಾಯಣ ಆಗುವುದು. ಲೌಕಿಕದಲ್ಲಿ ಅಮರ ಕತೆ ಅಂತ ತಿಳಿಸುತ್ತಾರೆ, ಆದರೆ ಅಮರಪುರಿಯಲ್ಲಿ ಯಾರೂ ಹೋಗುವುದಿಲ್ಲ. ಮೃತ್ಯುಲೋಕ 2500 ವರ್ಷಗಳ ಕಾಲ ನಡೆಯುವುದು. 3ನೆಯ ನೇತ್ರದ ಕತೆ ಮಾತೆಯರು ಕೇಳ್ತಾರೆ. ವಾಸ್ತವದಲ್ಲಿ ಇದಾಗಿದೆ 3ನೆಯ ಜ್ಞಾನ ನೇತ್ರ ಕೊಡುವಂತಹ ಕತೆ. ಬಾಬಾ ಹೇಳ್ತಾರೆ, ಈಗ ಜ್ಞಾನದ 3ನೆಯ ನೇತ್ರ ಆತ್ಮನಿಗೆ ಸಿಕ್ಕಿದೆ ಅಂದರೆ ಆತ್ಮ ಅಭಿಮಾನಿ ಆಗಬೇಕು, ಈ ಸ್ಮೃತಿ ಇರಬೇಕು. ನಾನು ಈ ಶರೀರದ ಮೂಲಕ ಈಗ ದೇವತೆ ಆಗುತ್ತಿದ್ದೇನೆ, ನನ್ನಲ್ಲಿ ಆ ಒಂದು ಸಂಸ್ಕಾರ ಇದೆ, ದೈವಿ ಸಂಸ್ಕಾರ. ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ತಂದೆ ಬಂದು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಮನುಷ್ಯರು ಹೇಳುತ್ತಾರೆ ಆತ್ಮ ಪರಮಾತ್ಮ ಒಂದೇ ಎಂದು. ಪರಮಾತ್ಮ ಈ ಎಲ್ಲ ರೂಪಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆಂದು ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ ಅದೆಲ್ಲವೂ ರಾಂಗ್ ಆಗಿದೆ. ಇದಕ್ಕೆ ಮಿಥ್ಯ ಅಭಿಮಾನ ಎಂದು ಹೇಳಲಾಗುವುದು, ಮಿಥ್ಯ ಜ್ಞಾನ ಎಂದು ಹೇಳಲಾಗುವುದು. ತಂದೆ ತಿಳಿಸುತ್ತಾರೆ, ನಾನು ಬಿಂದುವಿನಂತೆ ಇದ್ದೇನೆ. ತಾವು ಸಹ ತಿಳಿದುಕೊಂಡಿರಲಿಲ್ಲ, ಈ ಬ್ರಹ್ಮ ಬಾಬಾರವರು ಸಹ ತಿಳಿದುಕೊಂಡಿರಲಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ಇದರಲ್ಲಿ ಸಂಶಯ ಬರಬಾರದು. ಈ ವಿಷಯವಾಗಿ ಸಂಶಯ ಬರಬಾರದು, ನಿಶ್ಚಯವಿರಬೇಕು. ಬಾಬಾ ಅವಶ್ಯವಾಗಿ ಸತ್ಯವನ್ನು ಹೇಳುತ್ತಾರೆ. ಸಂಶಯ ಬುದ್ಧಿ ವಿನಶಂತೆ, ಪೂರ್ತಿ ಆಸ್ತಿ ಪಡೆಯಲಾಗುವುದಿಲ್ಲ. ಯಾರಿಗೆ ಸಂಶಯವಿರುತ್ತೆ ಅವರು. ಆತ್ಮ ಅಭಿಮಾನಿ ಆಗುವುದರಲ್ಲಿಯೇ ಪರಿಶ್ರಮವಿದೆ. ಊಟ ಬೇಯಿಸ್ತಾರೆ, ಅಡುಗೆ ತಯಾರು ಮಾಡ್ತಾ ಇರುವಾಗ ಬುದ್ಧಿ ಬಾಬನ ಕಡೆ ಜೋಡಣೆಯಾಗಿ ಇರಬೇಕು. ಪ್ರತಿ ಮಾತಿನಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಬೇಕು. ರೋಟಿ ಚಪಾತಿ ಉಜ್ತಿರ್ತೀರಾ, ಸುಡ್ತಿರ್ತೀರಾ. ತಮ್ಮ ಪ್ರಿಯತಮ ಬಾಬರವರನ್ನು ನೆನಪು ಮಾಡ್ತಾ ಇರಬೇಕು. ಈ ಅಭ್ಯಾಸ ಪ್ರತಿ ಮಾತಿನಲ್ಲಿ ಬೇಕು. ಎಷ್ಟು ಸಮಯ ಪುರ್ಸತ್ ಸಿಗತ್ತೆ ನೆನಪು ಮಾಡಬೇಕು. ನೆನಪಿನಿಂದಲೇ ತಾವು ಸತೋಪ್ರಧಾನರಾಗುತ್ತೀರಾ. 8 ಗಂಟೆಗಳ ಕಾಲ ಕರ್ಮಕ್ಕಾಗಿ ತಮಗೆ ಚುಟ್ಟಿ ಇದೆ. ಮಧ್ಯದಲ್ಲಿಯೂ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು. ತಾವು ಎಲ್ಲರಿಗೂ ಬಾಬಾರವರ ಪರಿಚಯವನ್ನು ಹೇಳಬೇಕು. ಇಂದು ಕೇಳಲಿಲ್ಲವೆಂದರೆ ಅವಶ್ಯವಾಗಿ ನಾಳೆ ಕೇಳುತ್ತಾರೆ. ತಂದೆ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ. ನಾವು ಸ್ವರ್ಗದಲ್ಲಿದ್ದೆವು, ಈಗ ಪುನಃ ನರಕವಾಸಿಗಳಾಗಿದ್ದೇವೆ. ಈಗ ಪುನಃ ತಂದೆಯಿಂದ ಆಸ್ತಿ ಸಿಗಬೇಕು. ಭಾರತವಾಸಿಗಳಿಗೆ ತಿಳಿಸಲಾಗುವುದು. ಬಾಬಾ ಬರುವುದು ಸಹ ಭಾರತದಲ್ಲಿ. ನೋಡಿ, ನಿಮ್ಮ ಬಳಿ ಮುಸಲ್ಮಾನರು ಸಹ ಬರುತ್ತಾರೆ. ಅವರು ಸಹ ಸೆಂಟರ್ಸನ್ನು ಸಂಭಾಲನೆ ಮಾಡುತ್ತಾರೆ. ಹೇಳ್ತಾರೆ ಶಿವ ತಂದೆಯನ್ನು ನೆನಪು ಮಾಡಿ ಎಂದು. ಸಿಖ್ಖರು ಬರುತ್ತಾರೆ, ಕ್ರಿಶ್ಚಿಯನ್ನರು ಬರುತ್ತಾರೆ. ಇದು ಆಧ್ಯಾತ್ಮಿಕ ಜ್ಞಾನ ಅಲ್ವಾ? ಸೊ ಎಲ್ಲರಿಗೂ ಜ್ಞಾನದ ಅವಶ್ಯಕತೆ ಇದೆ. ಇಲ್ಲಿ ಯಾವುದೇ ಧರ್ಮದ ಮಾತು ಬರುವುದಿಲ್ಲ, ಆಧ್ಯಾತ್ಮಿಕ ಶಿಕ್ಷಣವಾಗಿದೆ. ಬಾಬಾ ಹೇಳ್ತಾರೆ ಮುಂದೆ ಹೋಗುತ್ತಾ ಎಲ್ಲರೂ ಬರುತ್ತಾರೆ. ಈ ಜ್ಞಾನ ಎಲ್ಲರಿಗಾಗಿ ಇದೆ, ಏಕೆಂದರೆ ಇದಾಗಿದೆ ಸಹಜ ನೆನಪು ಮತ್ತು ಸಹಜವಾಗಿ ತಂದೆಯಿಂದ ಆಸ್ತಿ ಪಡೆಯುವುದು. ಆದರೆ ಪವಿತ್ರರಂತೂ ಅವಶ್ಯವಾಗಿ ಆಗಬೇಕು. ದಾನ ಕೊಟ್ಟರೆ, ವಿಕಾರಗಳನ್ನು ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು. ಈಗ ಭಾರತದ ಮೇಲೆ ರಾಹುವಿನ ಗ್ರಹಣ ಇದೆ. ಅನಂತರ ಬೃಹಸ್ಪತಿಯ ದಶೆ ಪ್ರಾರಂಭವಾಗುವುದು 21 ಜನ್ಮಗಳಿಗಾಗಿ. ಮೊದಲು ಬೃಹಸ್ಪತಿಯ ದಶೆ ಇರುತ್ತೆ, ಅನಂತರ ಶುಕ್ರ ದಶೆ ಇರುತ್ತೆ. ಸೂರ್ಯವಂಶೀಯರ ಮೇಲೆ ಬೃಹಸ್ಪತಿಯ ದಶೆ, ಚಂದ್ರವಂಶೀಯರ ಮೇಲೆ ಶುಕ್ರ ದಶೆ ಅಂತ ಹೇಳಲಾಗುವುದು. ಅನಂತರ ದಶೆ ಕಡಿಮೆ ಆಗುತ್ತಾ ಹೋಗುವುದು. ಎಲ್ಲದಕ್ಕಿಂತ ಕೆಟ್ಟ ದಶೆಯಾಗಿದೆ ರಾಹುವಿನ ದಶೆ. ಬೃಹಸ್ಪತಿ ಅಂದರೆ ಏನು? ಗುರು ಅಲ್ಲ, ಗುರು ಅಂತ ಹೇಳೋದಿಲ್ಲ. ಇದು ದಶೆ, ವೃಕ್ಷಪತಿಯ ದಶೆ ಅಂತ ಹೇಳಲಾಗತ್ತೆ. ವೃಕ್ಷಪತಿ ತಂದೆ ಬಂದಿದ್ದಾರೆ ಅಂದಾಗ ಬೃಹಸ್ಪತಿ ಮತ್ತು ಶುಕ್ರ ದಶೆ ಆಗುವುದು. ರಾವಣ ಬರುತ್ತಾರೆ ಅಂದಾಗ ರಾಹುವಿನ ದಶೆ ಆಗುವುದು. ತಾವು ಮಕ್ಕಳ ಮೇಲೆ ಈಗ ಬೃಹಸ್ಪತಿಯ ದಶೆ ಕುಳಿತಿದೆ. ಕೇವಲ ವೃಕ್ಷಪತಿಯನ್ನು ನೆನಪು ಮಾಡಿರಿ, ಪವಿತ್ರರಾಗಿರಿ ಅಷ್ಟೇ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ
ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯಸ್ಥರ ಪ್ರತಿ ಕಾರ್ಯ ಮಾಡುತ್ತಿದ್ದರೂ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು. ದೇಹದ ಅಹಂಕಾರ ಸಮಾಪ್ತಿಯಾಗಬೇಕು. ಇದಕ್ಕಾಗಿಯೇ ಪರಿಶ್ರಮ ಪಡಬೇಕು. 2ನೇ ಪಾಯಿಂಟು, ಸತ್ಯಯುಗಿ ರಾಜ ಪದವಿಗೆ ಯೋಗ್ಯರಾಗಲು ತಮ್ಮ ಮ್ಯಾನರ್ಸ್ ನಡತೆಯನ್ನು ಬಹಳ ರಾಯಲ್ ಮಾಡಿಕೊಳ್ಳಬೇಕು. ಪವಿತ್ರತೆಯೇ ಎಲ್ಲದಕ್ಕಿಂತ ಶ್ರೇಷ್ಠ ನಡತೆಯಾಗಿದೆ. ಪವಿತ್ರರಾಗುವುದರಿಂದಲೇ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ವರದಾನ: ಮಾಡಿಸುವಂತಹ ತಂದೆಯ ಸ್ಮೃತಿಯ ಮೂಲಕ ಸಹಜ ಯೋಗದ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಆಗಿರಿ. ಮಾಡಿಸುವಂತಹ ತಂದೆಯ ಸ್ಮೃತಿಯ ಮೂಲಕ ಸಹಜ ಯೋಗದ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಆಗಿರಿ. ವರದಾನದ ವಿಶ್ಲೇಷಣೆ: ಯಾವುದೇ ಕಾರ್ಯ ಮಾಡುತ್ತಾ ಇದೇ ಸ್ಮೃತಿ ಇರಬೇಕು. ಈ ಕಾರ್ಯಕ್ಕೆ ನಿಮಿತ್ತರನ್ನಾಗಿ ಮಾಡುವಂತಹವರು ಬೆನ್ನೆಲುಬು ಯಾರಿದ್ದಾರೆ? ಬೆನ್ನೆಲುಬಿಲ್ಲದೆ ಯಾವುದೇ ಕಾರ್ಯದಲ್ಲಿ ಸಫಲತೆ ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಯಾವುದೇ ಕಾರ್ಯ ಮಾಡುತ್ತಾ ಕೇವಲ ಇದನ್ನು ಯೋಚಿಸಿರಿ, ನಾನು ನಿಮಿತ್ತ ಮಾತ್ರವಾಗಿದ್ದೇನೆ, ನಾನು ನಿಮಿತ್ತವಾಗಿದ್ದೇನೆ. ಮಾಡಿಸುವಂತಹವರು ಸ್ವಯಂ ಸರ್ವಸಮರ್ಥ ತಂದೆಯಾಗಿದ್ದಾರೆ. ಈ ಸ್ಮೃತಿಯಲ್ಲಿದ್ದು ಕರ್ಮ ಮಾಡಿದಾಗ ಸಹಜ ಯೋಗದ ಅನುಭೂತಿ ಆಗುತ್ತಾ ಇರುವುದು. ಅನಂತರ ಈ ಸಹಜ ಯೋಗ ಅಲ್ಲಿ ಸಹಜ ರಾಜ್ಯವನ್ನು ಮಾಡಿಸುತ್ತದೆ. ಇಲ್ಲಿನ ಸಂಸ್ಕಾರ ಅಲ್ಲಿ ತೆಗೆದುಕೊಂಡು ಹೋಗುತ್ತೀರಾ. ಸ್ಲೋಗನ್: ಇಚ್ಛೆಗಳು ನೆರಳಿನ ಸಮಾನವಾಗಿದೆ. ತಾವು ಬೆನ್ನು ಮಾಡಿರಿ, ಆಗ ನಿಮ್ಮ ಹಿಂದೆ ಬರುತ್ತದೆ. ಇಚ್ಛೆಗಳು ನೆರಳಿಗೆ ಸಮಾನವಾಗಿದೆ. ತಮ್ಮ ನೆರಳಿನಂತೆ ತಾವು ಬೆನ್ನು ಮಾಡಿದ್ದೆ ಆದರೆ ನಿಮ್ಮ ಹಿಂದೆ ಬರುತ್ತೆ. ಅದಕ್ಕೆ ಮುಖ ಮಾಡಿದ್ರೆ ಅದರಿಂದ ನಾವು ಓಡಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳುತ್ತಾರೆ, ಬೆನ್ನು ಮಾಡಿ, ಅದು ನಿಮ್ಮ ಹಿಂದೆ ಬರುತ್ತೆ. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಮಧುರತೆ ಅಂತಹ ವಿಶೇಷ ಧಾರಣೆ ಆಗಿದೆ. ಕಠಿಣ ಭೂಮಿಯನ್ನು ಸಹ ಮಧುರ ಮಾಡುತ್ತದೆ. ತಾವೆಲ್ಲರೂ ಪರಿವರ್ತನೆ ಆಗಲು ಆಧಾರ ಬಾಬಾರವರ 2 ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ತಾವು ಮಧುರ ಶುದ್ಧ ಆತ್ಮರಾಗಿದ್ದೀರಾ. ಈ 2 ಮಧುರ ಮಾತುಗಳು ನಿಮ್ಮನ್ನು ಪರಿವರ್ತಿಸಿವೆ. ಮಧುರ ದೃಷ್ಟಿ ಪರಿವರ್ತಿಸಿದೆ, ಬದಲು ಮಾಡಿದೆ. ಈ ರೀತಿ ಮಧುರತೆಯ ಮೂಲಕ ಅನ್ಯರನ್ನು ಸಹ ಮಧುರರನ್ನಾಗಿ ಮಾಡಿರಿ. ಈ ಬಾಯಿ ಸಿಹಿ ಮಾಡಿ ಅಂತಾರೆ ಬಾಬಾ ಮುಕ್ಮಿಟಾಕರು. ಸದಾ ಈ ಮಧುರತೆಯ ಉಡುಗೊರೆಯನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಸದಾ ಮಧುರರಾಗಿರುತ್ತೀರಾ ಮತ್ತು ಮಧುರರನ್ನಾಗಿ ಮಾಡುತ್ತೀರಾ. ಓಂ ಶಾಂತಿ.